ನಮಸ್ತೆ ಎಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾನಿವತ್ತು ಸೊಪ್ಪಲ್ಲಿ ಬಸ್ಸಾರು ಮಾಡ್ತಾಯಿದ್ದೀನಿ. ಅಂದರೆ ಬಸ್ಸಾರು ಯಾವಾಗಲೂ ಒಂದೊಂದು ಸಲ ಮಾಡೋದು, ಯಾಕಂದರೆ ಬಸ್ಸಾರು ನಮ್ಮ ಹಸ್ಬೆಂಡ್ಗೆಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೆ ನಮಗೆ ಇಷ್ಟ, ನನಗೆ ನಮ್ಮ ಅತ್ತೆಗೆಲ್ಲ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವು ಮಾಡ್ಕೊತಾ ಇದ್ದೀವಿ. ಅವ್ರು ಮಾಡಿದ್ರು ಅವ್ರಿಗೆ ನಾವು ರಸಮ್ ಅಂತಲೇ ಹೇಳ್ಬಿಟ್ಟು ಕೊಡೋದು, ಯಾಕಂದರೆ ಬಸ್ಸಾರು ಅಂದರೆ ಅವ್ರು ತಿನ್ನಲ್ಲ. ಅದಕ್ಕೋಸ್ಕರ ಆದರೆ ನಮ್ಮ ಮನೆಯಲ್ಲಿ ಬಸ್ಸಾರಿಗೆ ಹುಣಸೆಹಣ್ಣು ಎಲ್ಲ ಜಾಸ್ತಿ ಆಗೋಲ್ಲ. ಅದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಮಾಡೋ ಬಸ್ಸಾರು ಮಾತ್ರ ನನಗೆ ಇಷ್ಟ ಆಗುತ್ತೆ. ಬೇರೆಯವರೆಲ್ಲ ತುಂಬ ಹುಣಸೆಹಣ್ಣು ಹಾಕಿ ಹುಳಿ ಹುಳಿಯಾಗಿ ಮಾಡ್ತಾರೆ ಬಸ್ಸಾರು. ನನಗೆ ನಿಜ ಬೇರೆಯವ್ರು ಮಾಡೋ ಬಸ್ಸಾರು ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ನಾನು ಮಾಡೋ ಬಸ್ಸಾರೇ ತುಂಬ. ನಮ್ಮ ಅತ್ತೆಗೂ ಅಷ್ಟೇ. ಅವರೆಲ್ಲ ಫಸ್ಟೆಲ್ಲ ಬಸ್ಸಾರು ಈ ಥರ ಏನೂ ತಿಂತಾ ಇರಲಿಲ್ಲ. ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರು ಬಸ್ಸಾರು ಮತ್ತು ಸೊಪ್ಪು ಎಲ್ಲ ಅವ್ರು ಇಷ್ಟಪಟ್ಟು ತಿಂತಾರೆ. ನಾನು ಈ ರೆಸಿಪಿ ಏನು ತೋರಿಸೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಆಲ್ರೆಡಿ ನಾನು ಒಂದ್ಸಲ ತೋರಿಸಿದ್ದೆ. ಅದಕ್ಕೋಸ್ಕರ ನಿಮಗೆ ಬೇಕು ಅಂದ ಈ ರೆಸಿಪಿದು ನನಗೆ ಕಮೆಂಟ್ ಮಾಡಿ, ನಾನು ತೋರಿಸ್ತೀನಿ. ಅಡುಗೆ ಎಲ್ಲ ಮಾಡಿ ಮಗುಗೆ ತಿನ್ಸೋಣ ಅಂತ ಬಂದೆ. ಮಗುಗೆ ತಿನ್ನಿಸ್ಬಿಟ್ಟು ಬಂದು ಈ ಕಡೆ ಮುದ್ದೆ ಮಾಡೋಣ ಅನ್ನೋಷ್ಟರಲ್ಲೇ ಕರೆಂಟ್ ಹೋಗ್ಬಿಡ್ತು. ಆದರೂ ಪರವಾಗಿಲ್ಲ ಅಂತ ಮುದ್ದೆ ಮಾಡಿ ತೊಗೊಂಡೋಗಿ ನಮ್ಮ ಅತ್ತೆಗೆ ಕೊಟ್ಟು ನಾನು ಊಟ ಮಾಡೋಣ ಅಂತ ಬಂದೆ. ಇಷ್ಟ ಆಗಿತ್ತು ಈ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬೈ ಬಾಯ್.